ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಈ ಆಫರ್ ಜನವರಿ 26ರವರೆಗೆ ಮಾತ್ರ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ. ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್, ಗುಲ್ಬರ್ಗಾ. क्या भैया जी, रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी। काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा। चलते हैं। हीरो सुपर स्प्लेंडर एक्सटेक. ಪ್ರಕಟಣೆ: ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಕಲಬುರಗಿ. ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ನಿದ್ರಾಹೀನತೆ, ಹಸಿವು ಕಡಿಮೆ, ಅತಿ ಬೇಜಾರು, ಜೀವನದಲ್ಲಿ ಜಿಗುಪ್ಸೆ, ಜೀವನದಲ್ಲಿ ನಿರಾಸಕ್ತಿ, ವಿನಾಕಾರಣ ಭಯ ಪಡುವುದು, ಲೈಂಗಿಕ ಸಮಸ್ಯೆ, ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು, ಮೈಕೈ ನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು. ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು: ವಿಚಿತ್ರ ವರ್ತನೆ, ಮಂಕಾಗಿರುವುದು, ಅತಿ ದುಃಖ, ಅತಿ ಸಂಶಯ, ಆತ್ಮಹತ್ಯೆ ಆಲೋಚನೆ, ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು, ಬೇರೆಯವರಿಗೆ ಕಾಣಿಸದ ಕೇಳಿಸದ ದೃಶ್ಯ, ಧ್ವನಿಗಳು ಕಾಣಿಸುವುದು, ಕೇಳಿಸುವುದು, ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು, ಮೂರ್ಛೆ ಬೀಳುವುದು, ಬುದ್ಧಿಮಾಂದ್ಯತೆ. ಚಿಕಿತ್ಸಾ ಸೌಲಭ್ಯಗಳು:
ಆಪ್ತ ಸಮಾಲೋಚನೆ, ಮಾತ್ರೆಗಳ ಮುಖಾಂತರ ಚಿಕಿತ್ಸೆ, ಸಾಮಾಜಿಕ ಬೆಂಬಲ ನೀಡುವುದು, ವಿದ್ಯುತ್ ಕಂಪನ ಚಿಕಿತ್ಸೆ ಎಲ್ಲಿ ಲಭ್ಯ? ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಮಹಾವಿದ್ಯಾಲಯ. ಮನೋಚೈತನ್ಯ ಕಾರ್ಯಕ್ರಮ. ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು. ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆಳಂದ್, ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ, ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ, ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ, ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಫಜಲ್ಪುರ್, ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರ್ಗಿ, ಪ್ರತಿ ತಿಂಗಳು ಹುಡುಬೆಯದ್ದು ದೇವಲಗಾಡ್ಗಾಪುರಿನ ಸಂಗಮ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು. ರಾಜ್ಯಾದ್ಯಂತ ದೂರವಾಣಿ ಟೆಲಿ ಮಾನಸಿಕ ಆರೋಗ್ಯಕ್ಕೆ ನೆರವು ಮತ್ತು ಸಂಕೀರ್ಣ ನೆಟ್ವರ್ಕ್ ಟೆಲಿ ಮಾನಸ. ಟೋಲ್ ಫ್ರೀ ದೂರವಾಣಿ ಸಂಖ್ಯೆ 144161800891 144116. ಯಾರು ಕರೆ ಮಾಡಬಹುದು? ವ್ಯತ್ಯೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೊಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತು ವ್ಯಸನದ ಸಮಸ್ಯೆಯಲ್ಲಿ ಸಿಲುಕಿರುವವರು, ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು, ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು. ಪ್ರಕಟಣೆ: ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೇಟಿ ಬಚಾವ್ ಬೇಟಿ ಪಢಾವ್ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆ, ಭದ್ರತೆ ಮತ್ತು ಸಬಲೀಕರಣಕ್ಕಾಗಿ ಬೇಟಿ ಬಚಾವ್ ಬೇಟಿ ಪಢಾವ್ ಅಭಿಯಾನ ಜಾಗೃತಿ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆ ಆವರಣದ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನದಲ್ಲಿ ಇಂದು ಈ ಅಭಿಯಾನಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಇದೇ ವೇಳೆಯಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ ಮತ್ತು ಮಾಜಿ ಸಚಿವರಾದ ಬಾಬುರಾವ್ ಚಿಂಚನ್ಸೂರ್ ಮಾತನಾಡಿದರು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯನ್ನು ಮುಟ್ಟಿಸಲು ತೊಡಗಿ ಬೆಳಪಾನೆಯನ್ನ ಕಟ್ಟಡ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಶೋಭಿಸಬೇಕು ಅಂತ ಹೇಳಿದ್ದಾರೆ. ನೀವು ಎಲ್ಲ ತಾಲೂಕಿನ ಬಸ್ ಸ್ಟ್ಯಾಂಡ್ಗಳಲ್ಲಿ, ತಹಸೀಲ್ ಕಚೇರಿಗಳಲ್ಲಿ, ವೃತ್ತಗಳಲ್ಲಿ ಎಲ್ಲ ಕಡೆಯೂ ಕೂಡ ಇವುಗಳನ್ನ ಅಳವಡಿಸಲಾಗ್ತಾ ಇದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮಕ್ಕೆ ಇಂದು 10 ವರ್ಷಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕುರಿತಂತೆ ನೆನಪಿಗಾಗಿ ಸಹಿ ಸಂಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ಅನೌನ್ಸ್ ಆಗಿದ್ದು ವಾರ್ಡ್ ರಿಸೀವ್ ಮಾಡಕ್ಕೆ ನಾನು ಡೆಲ್ಲಿಗೆ ಹೋಗಿದ್ದೀನಿ, ಹೈದರಾಬಾದ್ ಹೋಗಿದ್ದೀನಿ. ಹಾಗಾಗಿ ಈ ಒಂದು ಸ್ವಲ್ಪ ಬೇಗ ಹೋಗಿರೋದಕ್ಕೆ ನನಗೆ ಶ್ರಮಿಸಬೇಕು. ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದ್ರೆ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿರೋದು ಗುಲ್ಬರ್ಗದಲ್ಲಿ ಕೆಲಸ ಮಾಡೋದು, ಕಲಬುರಗಿಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ಸೌಭಾಗ್ಯ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಜನರದ್ದು ಪ್ರೀತಿ ಮತ್ತು ಅವ್ರದ್ದು ವಿಶ್ವಾಸ ನನ್ನ ಪಾತ್ರ ಆಗಿರೋದು ಮತ್ತು ಅದ್ರ ಜೊತೆ
ಹೆಣ್ಮಕ್ಳದ್ದು ಪಾರ್ಟಿಸಿಪೇಷನ್ ಮ್ಯಾಕ್ಸಿಮಮ್ ಇದೆ ಹಿಸ್ಟ್ರಿ ಆಫ್ ಗುಲ್ಬರ್ಗ. ಎನ್ರೋಲ್ಮೆಂಟ್ ಅಲ್ಲಿ 100 ಬಾಯ್ಸ್ ಎನ್ರೋಲ್ಮೆಂಟ್ ಆಯ್ತು ಅಂದ್ರೆ 100 ಗರ್ಲ್ಸ್ ಸಹ ಎನ್ರೋಲ್ಮೆಂಟ್ ಮಾಡಿಸಿದ್ದೀವಿ. ಹಾಗೆ ನಮ್ಮದು ವೋಟರ್ ಟರ್ನ್ಔಟ್ ಸಹ ಇನ್ಕ್ರೀಸ್ ಆಯಿತು ಈ ವರ್ಷ. ನಾವು 2019 ಇಸ್ವಿ ಲೋಕಸಭಾ ಎಲೆಕ್ಷನ್ ನಂಬರ್ಸ್ ಕೊಡ್ತೀರಾ ಅಂದರೆ ಅದು ಹೋಲಿಕೆ ಮಾಡ್ತೀನಿ ಅಂದರೆ ಈ ವರ್ಷ ನಾವು ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಸ್ ಅಲ್ಲಿ 2%ರಿಂದ 3%ವರೆಗೆ ನಮ್ಮದು ಹೆಚ್ಚು ಆಗಿದೆ. ಆ ಒಂದೆಲ್ಲ ಸಾಧನೆಗೋಸ್ಕರ ಮತ್ತು ಸಾಕಷ್ಟು ಲೀಗಲ್ ಬ್ಯಾಟಲ್ಸ್ ನಾವು ಫೈಟ್ ಮಾಡಿ ವಿನ್ ಸಹ ಮಾಡಿದ್ದೀವಿ ಅಂತ ಆ ಒಂದು ಐಡೆಂಟಿಫೈ ಮಾಡಿ ನಮಗೆ ರೆಕಗ್ನಿಷನ್ ಕೊಡ್ತಾ ಇರೋದು. ನಾನು ಹೋಗ್ತಾ ಇರ್ಬೋದು, ಆದರೂ ಇಡೀ ಜಿಲ್ಲೆ ಪರವಾಗಿ ನಾನು ಹೋಗ್ತಾ ಇದ್ದೀನಿ. ಈ ಒಂದು ವೇದಿಕೆ ಮೂಲಕ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಸಾಕಷ್ಟು ಸ್ವೀಪ್ ಕಾರ್ಯಕ್ರಮದಲ್ಲಿ WCD ಇಲಾಖೆ, DCP ಬೇಟಿ ಪಡಾವೋ ಬೇಟಿ ಬಚಾವೋ, ಇವತ್ತಿನ ದಿವಸ ನಾವು ಹೆಣ್ಣು ಮಕ್ಕಳಿಗೆ ಏನು ಗೌರವ ಕೊಡ್ತೇವೆ, ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟರೆ ಅದು ನಾವು ದೇವತೆಗಳಿಗೆ ಗೌರವ ಕೊಟ್ಟಂಗೆ. ಇವತ್ತು ಹೆಣ್ಮಕ್ಳಿಗೆ ನಾವು ಹೆಚ್ಚಿನ ಎಜುಕೇಷನ್ ಕೊಡಬೇಕಾಗಿದೆ. ಅವ್ರಿಗೆ ಎಜುಕೇಷನ್ ಕೊಟ್ಟು ಜಾಗೃತಿ ಮಾಡಬೇಕಾಗಿದೆ. ಒಂದು ಹೆಣ್ಣು ಕಲ್ತರೆ ಇಡೀ ಕುಟುಂಬವೇ ಕಲ್ತಂತೆ. ಹೆಣ್ಣಿನ ಗೌರವ, ಹೆಣ್ಣಿಗೆ ನಾವು ಎಷ್ಟು ಪೂಜಾ ಭವನ ಕೊಡ್ತೇವೆ, ಎಷ್ಟು ಗೌರವ ಕೊಡ್ತೇವೆ, ಅದು ಸಮಾಜ ಉದ್ಧಾರ ಆಗ್ತದೆ, ಮನೆ ಕುಟುಂಬನೂ ಉದ್ಧಾರ ಆಗ್ತದೆ. ಅದಕ್ಕೆ ಹೆಣ್ಣಿನ ವಿಷಯದಲ್ಲಿ ಯಾವ ಶಬ್ದಲ್ಲಿ ಹೇಳಿದ್ರು ಅವರು ಪುರುಷ. ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಅಪ್ಪ ಪಬ್ಲಿಕ್ ಶಾಲೆ ಆವರಣದವರೆಗೆ ನಡೆದ ಬೈಕ್ ರ್ಯಾಲಿಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಮ್, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ST, ಜಿಲ್ಲಾ ಪಂಚಾಯತ್ CO ಬನ್ವರ್ ಸಿಂಗ್ ಮೀನಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಶೋಭೆಯನ್ನು ತಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. 2015ರಲ್ಲಿ ಜನವರಿ 25ರಂದು ಮುಗುಳ ನಾಗವ ಶ್ರೀಗಳ 48ನೇ ಜನ್ಮದಿನದ ಪ್ರಯುಕ್ತವಾಗಿ ಪೂಜ್ಯರಿಗೆ ಗುರುವಂದನೆ, ಮುಗುಳ್ನಗೆಯ ಮಂದಾರ ಪ್ರಶಸ್ತಿ ಪ್ರದಾನ ಮತ್ತು ಭಕ್ತರ ಆರೋಗ್ಯ ದಿನವನ್ನಾಗಿ ಶ್ರೀಮಠದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಗುಳ ನಾಗಮ ಸಂಸ್ಥಾನ ಹಿರೇಮಠದ ಸದ್ಭಕ್ತರಾದ ನಾಗರಾಜು ಕಲ್ಲ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀಗಳ ಜನ್ಮದಿನವನ್ನು ಭಕ್ತರ ಆರೋಗ್ಯ ದಿನವೆಂದು ಆಚರಿಸಲಾಗುತ್ತಿದೆ. ಶ್ರೀಮಠದ ಪ್ರತಿಷ್ಠಿತ ಮುಗುಳ್ನಗೆಯ ಮಂದಾರ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುತ್ತಿದ್ದು, ಅದರಂತೆ ಜನವರಿ 25ರಂದು ಸಂಜೆ 7:45 ಸಮಾಜ ಸೇವಕಿ ಶ್ರೀಮತಿ ಜಯಶ್ರೀ ಬಸವರಾಜ ಮತ್ತಿಮೂಡವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಪ್ರಶಸ್ತಿಯು 5 ಗ್ರಾಂ ಚಿನ್ನ ಮತ್ತು ಪ್ರಶಸ್ತಿ ಫಲಕ ಹೊಂದಿದೆ. ಹರಗುರು ಚರಮೂರ್ತಿಗಳು, ರಾಜಕೀಯ ಧುರೀಣರು, ಸಮಸ್ತ ಸದ್ಭಕ್ತರ ಘನ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ ಎಂದರು. ಈ ಒಂದು ಕಲ್ಯಾಣ ಕರ್ನಾಟಕದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾದ ಶಾಬಾದ್ ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠದ ಒಡೆಯರಾದಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಾಜಿಯವರ 48ನೇ ಹುಟ್ಟುಹಬ್ಬ ನಿಮಿತ್ತವಾಗಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆ ಒಂದು ಕಾರ್ಯಕ್ರಮದಲ್ಲಿ ಮುಗುಳ್ನಗೆಯ ಮಂದಾರ ಅಂತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನ ಕೂಡ ಮಾಡಲಾಗುತ್ತದೆ. ಜೊತೆಗೆ ಈ ಒಂದು ಹುಟ್ಟುಹಬ್ಬ ಯಾವ ರೀತಿ ಅಂದರೆ, ಅಪ್ಪಾಜಿ ಅವರ ದೃಷ್ಟಿಯಲ್ಲಿ ಹುಟ್ಟುಹಬ್ಬ ಅಂತಲ್ಲ, ಭಕ್ತರ ದೃಷ್ಟಿಯಲ್ಲಿ ಗುರುವಂದನ ಹಾಗೂ ಹುಟ್ಟುಹಬ್ಬ ಅಂತ ಇದ್ದರೂ ಕೂಡ ಒಂದು ಶ್ರೀಗಳ ದೃಷ್ಟಿಯಲ್ಲಿ ಏನಪ್ಪ ಅಂತಂದರೆ, ಇದು ಒಂದು ಹುಟ್ಟುಹಬ್ಬದ ಬದಲಾಗಿ ಭಕ್ತರ ಆರೋಗ್ಯ ದಿನವನ್ನಾಗಿ ಒಂದು ಮಾರ್ಪಾಡು ಮಾಡಿ ಅವತ್ತಿನ ದಿವಸ ಬೆಳಿಗ್ಗೆ ಏನಪ್ಪ ಅಂತಂದರೆ ದಿನಾಂಕ 25/1/2025ರಂದು ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆ
ಹಾಗೂ ಯುನೈಟೆಡ್ ಆಸ್ಪತ್ರೆ ಹಾಗೂ ರಕ್ತದಾನ ಶಿಬಿರ ಕೂಡ ಅವಧಿ ನಡೀತಾ ಇವೆ. ಸುಮಾರು 15 ವರ್ಷಗಳಿಂದ ಸತತವಾಗಿ ಆ ಒಂದು ಶ್ರೀಮಠದ ಆವರಣದಲ್ಲಿ 100ರಿಂದ 150 ಹೊರ ರೋಗಿಗಳನ್ನು ಗುರುತಿಸಿ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡುವುದರ ಮೂಲಕ ಆ ಒಂದು ಮಠದ ಕಾರ್ಯ ದೊಡ್ಡದಂತ ನಾನು ಈ ಒಂದು ಸಂದರ್ಭ ಹೇಳಿಕೊಳ್ಳುತ್ತೇನೆ. ಯಾಕಂತಂದರೆ ಅಪ್ಪಾಜಿಯವರು ಸಮಾಜದಲ್ಲಿರ್ತಕ್ಕಂಥ ಹಲವಾರು ದುಶ್ಚಟಗಳನ್ನು ತಮ್ಮ ಜೋಳಿಗೆಯಲ್ಲಿ ಹಾಕಿಕೊಳ್ಳಿಸುವ ಮೂಲಕ ಹಲವಾರು ಸಂಸಾರಗಳನ್ನು ಇವತ್ತು ಉದ್ಧಾರ ಆಗಿದಂಥ ಒಂದು ಪವಾಡ ಪುರುಷರು ಕೂಡ ಅವರು ಇದ್ದಾರೆ. ಅಂಥ ಒಂದು ಪೂಜ್ಯರನ್ನು ಪಡೆದಂಥ ನಾವು ಧನ್ಯರಂತ ಹೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ ಎಷ್ಟೋ ಒಂದು ಕಾರ್ಯಕ್ರಮಗಳು ನಾವು ನೋಡಿದ್ದೀವಿ. ದೇಹದಾನ ಕೂಡ ಈ ಅಪ್ಪಾಜಿಯವರು ಹುಟ್ಟುಹಬ್ಬ ಅಂಗವಾಗಿ ಮಾಡಿದ್ದಾರೆ. ಅದಕ್ಕಾಗಿ ನಾವೇನಪ್ಪ ಅಂತಂದ್ರೆ ಆ ಒಂದು ಹುಟ್ಟುಹಬ್ಬ ನೆಪವಾಗಿ ಇಟ್ಟುಕೊಂಡು ಅಪ್ಪಾಜಿಯವರು ಒಂದು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಭಕ್ತರ ಒಂದು ಆರೋಗ್ಯ ದಿನವನ್ನಾಗಿ ಮಾರ್ಪಾಡು ಮಾಡಿ ನಮಗೆ ಒಂದು ಸಮಾಜಮುಖಿ ಕಾರ್ಯಗಳು ಮಾಡಲು ಅನುವು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ತಾವು ಏನು ಈ ಒಂದು ಆಸ್ಪತ್ರೆ ಎಲ್ಲರೂ ನಮಗೆ ಒಂದು ಸಹಕಾರ ನೀಡ್ತಿದ್ದಾರೆ, ಅವರಿಗೆಲ್ಲ ನಾನು ತುಂಬ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಸಾಕಷ್ಟು ಹಳ್ಳಿ ಜೀವನದಲ್ಲಿ ಎಷ್ಟೋ ಜನಕ್ಕೆ ಕಣ್ಣು ಆಪ್ರೇಷನ್ ಮಾಡ್ಕೋ ಗೊತ್ತಿಲ್ಲ, ಹೋಗ್ಬೇಕಂದ್ರೆ ಗೊತ್ತಿಲ್ಲ. ಅಂಥ ಒಂದು ಜನರನ್ನು ಗುರುತಿಸಿ ಮನೆ ನಾವೆಲ್ಲ ಭಕ್ತರು ಕೂಡ ಇಡೀ ಒಂದು ಆ ಒಂದು ಮುಗಳನಾಗಿ ಭಕ್ತ ಸಮೂಹ ಕೂಡ ಅಲ್ಲಿ ಗುರುತಿಸಿ ಆ ಒಂದು ಕಾರ್ಯದಲ್ಲಿ ನಾವೆಲ್ಲ ತೊಡಗಿಕೊಳ್ತಾ ಇದ್ದೀವಿ. ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸ್ ಠಾಣೆ ಪ್ರಾರಂಭಿಸುವಂತೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಬೋಳ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ರೈಲ್ವೆ ನಿಲ್ದಾಣದಿಂದ ಪ್ರತಿನಿತ್ಯ 1,500ದಿಂದ 2,000 ಜನರು ಪ್ರಯಾಣ ಮಾಡುತ್ತಾರೆ. ಕಲಬುರಗಿ ರೈಲ್ವೆ ನಿಲ್ದಾಣದಿಂದ ಸುಮಾರು 75ರಿಂದ 80 ಎಕ್ಸ್ಪ್ರೆಸ್ ರೈಲು ಗಾಡಿಗಳು ಓಡುತ್ತವೆ. ಕಲಬುರಗಿ ನಗರದಿಂದ ಪ್ರತಿದಿನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಇತರೆ ಅತಿ ಗಣ್ಯ ವ್ಯಕ್ತಿಗಳು ರೈಲ್ವೆ ಮೂಲಕ ಪ್ರಯಾಣ ಮಾಡುತ್ತಾರೆ. ಕುರುಕುಂಟ ಆಂಧ್ರ ಗಡಿಯವರೆಗೆ ರೈಲ್ವೆ ನಿಲ್ದಾಣದಿಂದ ಕುಲಾಲಿ ರೈಲ್ವೆ ನಿಲ್ದಾಣದವರೆಗೆ ಮಹಾರಾಷ್ಟ್ರ ರಾಜ್ಯ ಮತ್ತು ಹುಮ್ನಾಬಾದ್ ರೈಲ್ವೆ ನಿಲ್ದಾಣದವರೆಗೆ ಈ ಮಾರ್ಗದಲ್ಲಿ ಸಂಚರಿಸುವ ರೈಲ್ವೆಗಳಲ್ಲಿ ಮತ್ತು ರೈಲು ನಿಲ್ದಾಣಗಳಲ್ಲಿ ಯಾವುದೇ ಅಪರಾಧ ಪ್ರಕರಣ ವರದಿಯಾದರೂ ಕೂಡ ವಾಡಿ ರೈಲ್ವೆ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವ ಅನಿವಾರ್ಯತೆ ಇದೆ. ಆದ ಕಾರಣದಿಂದಾಗಿ ಈ ಕೂಡಲೇ ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸ್ ಠಾಣೆ ಪ್ರಾರಂಭಿಸಬೇಕು ಎಂದು ಒತ್ತಾಯ ಮಾಡಿದರು. ಸ್ಥಾನ ಕಲಬುರಗಿ ಮತ್ತು ಕಲಬುರಗಿಯಲ್ಲಿ ದಿನೇ ದಿನೇ ಕಲಬುರಗಿ ಅಭಿವೃದ್ಧಿವಂತ ಇದೆ, ಬೆಳೀತಾ ಇದೆ. ಇಂಥಲ್ಲಿ ಅಪರಾಧ ಚಟುವಟಿಕೆ ಹೆಚ್ಚಾಗ್ತವೆ ಅಂತೇಳಿ ಕಮಿಷನರ್ ಕಚೇರಿ ಕೂಡ ಆಯಿತು, ಎಲ್ಲನೂ ಆಯಿತು. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಕೇಂದ್ರ ಸ್ಥಾನವಿರುವ ಕಲಬುರಗಿಯಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ ಇಲ್ಲ. ಈ ವಿಷಯವಾಗಿ ಸುಮಾರು ಎಲ್ಲ ಸಂಘಟನೆಯವರು ಹೋರಾಟ ಮಾಡಿದ್ದೀವಿ, ಪೊಲೀಸ್ ಮಹಾಸಂಘದವರು ಹೋರಾಟ ಮಾಡಿದ್ದಾರೆ, ಎಲ್ಲರೂ ಮಾಡಿದರೂ ಕೂಡ ಅದಕ್ಕೆ 100 ಕೋಟಿ ಬಜೆಟ್ ಬೇಕಂತೂ ಇಲ್ಲ, ಏನಿಲ್ಲ. ಯಾಕಂದ್ರೆ ಹಿಂದೆ ಕೆಲವೊಂದು ತಿಂಗಳುಗಳ ಹಿಂದೆ BJP ಸರ್ಕಾರ ಇದ್ದಾಗೂ ಮಾಡೀವಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಮಾಡೀವಿ, ಮಾಡ್ಲಕ್ಕೂ ಹೋಗ್ತೀವಿ. ಇವತ್ತು ದಿವಸ ಕಲಬುರಗಿ ರೈಲ್ವೆ ಸ್ಟೇಷನ್ದಲ್ಲಿ ಯಾರದೇ ಏನರೇ ಒಂದು ಸಣ್ಣ ವಸ್ತು ಕಳವಾದರೂ ಕೂಡ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ವಾಡಿಗೆ ಹೋಗ್ಬೇಕು. ಕಲಬುರಗಿ ರೈಲ್ವೆ ಪೊಲೀಸ್ ಸ್ಟೇಷನ್ದಲ್ಲಿ ಕೇವಲ 6 ಮಂದಿ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾರೆ, ಕೇವಲ 6 ಮಂದಿ. ಅವ್ರಿಗೆ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೀವಿ ನಾವು ಅಂತಂದ್ರೆ, ಇಲ್ಲ ರೀ ವಾಡಿಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತಾರೆ. ಆದ್ರೆ ಒಂದು ಮೊಬೈಲ್ ಕಳೆದಿರ್ತಾರೆ, ಇಲ್ಲಿ ಲೋಕಲ್ದವ್ರು ಇರ್ತಾರೋ ಇರೋಲ್ಲ, ಹೊರಗಿನವ್ರು ಇದ್ದರೂ ವಾಡಿಗೆ ಹೋಗ್ಲಿಕ್ಕೆ ಅನಾನುಕೂಲ ಆಗ್ತದೆ. ಅದ್ರ ಜೊತೆಗೆ ಈ ಕಲಬುರಗಿಗೆ ಹೆಚ್ಚಿನ ಅಪರಾಧ ಪ್ರಕರಣ ನಡೀತಾವೆ. ಭಾಳ ಅಪರಾಧ ಪ್ರಕರಣಗಳು ನಡೆಯೋದು ಕಲಬುರಗಿಗೆ. ಇವತ್ತು ದಿವಸ ಎಷ್ಟು ಅಪರಾಧ ಪ್ರಕರಣ ನಡೀತಾವೆ ಅಂದ್ರೆ 70% ಅಪರಾಧ ಪ್ರಕರಣಗಳು ಕಲಬುರಗಿಯಲ್ಲಿ ನಡೀತಾವೆ. ವಾಡಿಗೆ ಹೋಗ್ಲಿಕ್ಕಾಗಲ್ಲ ಕೆಲವೊಬ್ರಿಗೆ, ಹಂಗಾಗಿ ಕಿಸಿಂದ ತಮ್ಮ ಮನೆಗೆ ಸುಮ್ಮ ಹೋಗ್ತಾರೆ. ಹಿಂಗಾಗಿ ಭಾಳ ಅಪರಾಧ ಪ್ರಕರಣಗಳು ಕೂಡ ಬಯಲಿಗೆ ಬಂದಿಲ್ಲ. ಇವತ್ತು ದಿವಸ ಕಲಬುರಗಿಯಲ್ಲಿ 15 ಸುಮಾರು ರೈಲ್ವೆ ಎಕ್ಸ್ಪ್ರೆಸ್ ರೈಲುಗಳಾಗಿರ್ಬೋದು, ಗೂಡ್ಸ್ ರೈಲುಗಳು ಬಿಟ್ಟೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲ್ವೆಗಳು ಓಡಾಡ್ತವೆ. ಸುಮಾರು ಒಂದು ದಿನಕ್ಕೆ 15ರಿಂದ 20,000 ಜನರು ಆ ರೈಲ್ವೆಗಳ ಮುಖಾಂತರ ಬೇರೆ ಬೇರೆ ಪಟ್ಟಣಗಳಿಗೆ, ಪ್ರದೇಶಗಳಿಗೆ ಪ್ರಯಾಣ ಮಾಡ್ತಾರೆ. ಅಂಥವ್ರದ್ದು ಯಾರದೇ ಏನೇ ಸಾಮಾನುಗಳು ಕಳುವಾದರೂ ಕೂಡ ವಾಡಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕಾಗಲ್ಲ. ಕೆಲವೊಬ್ರಿಗೆ ವೆಹಿಕಲ್ ಸೌಲಭ್ಯ ಇರ್ತದೆ, ಇಲ್ಲ ಎಲ್ಲೋ ಹೋಗ್ಬೇಕಾಗಿರ್ತದೆ, ಅದು ಕಂಪ್ಲೇಂಟ್ ಕೊಟ್ಟು ವಾಡಿಗೆ ಹೋಗಿ ಬಂದು ಮತ್ತೆ ಇಲ್ಲಿಂದ ಗಾಡಿ ಇಡ್ಲಿಕ್ಕೆ ಅವ್ರಿಗೆ ಗಾಡಿ ವ್ಯವಸ್ಥೆ ಆಗಲ್ಲ, ಗಾಡಿ ಅವ್ರು ಪಾಸ್ ಆಗಿರ್ತಾವೆ. ಇದ್ರ ಕುರಿತು ಹಲವಾರು ಹೋರಾಟಗಳಾಗಿದ್ದಾವೆ. ಮತ್ತು ಇದ್ರ ವಿಷಯದಾಗಿ ತಮ್ಮ ಗಮನಕ್ಕೆ ಹೇಳ್ತೀನಿ, ಏನೂ ಬೇಕಾಗಿಲ್ಲ. ಇಲ್ಲಿ 6 ಮಂದಿ ಇದ್ದಾರೆ ಕೆಲಸ ಮಾಡೋರು, ಅದೇ ವಾಡಿ ಪೊಲೀಸ್ ಸ್ಟೇಷನ್ದಾಗ 54 ಮಂದಿ ಕೆಲಸ ಮಾಡ್ತಾರೆ ಸಿಬ್ಬಂದಿ. ಇದೇ ನಮ್ಮ ಈಗೇನು ಕಮಿಷನರ್ ಕೆ ಶರಣಪ್ಪ ಸರ್ ಅವರು ಇದೇ ರೈಲ್ವೆಗೆ DG ಇದ್ದಾಗ ಕಲಬುರಗಿ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಕೊಟ್ಟು, ಪೊಲೀಸ್ ಸ್ಟೇಷನ್ ರೈಲ್ವೆ ಇಲಾಖೆಯವರು ಕೂಡ
ಸುಸಜ್ಜಿತವಾದ ಪೊಲೀಸ್ ಸ್ಟೇಷನ್ ಕಟ್ಟಾರೆ. ರೈಲ್ವೆ ಸ್ಟೇಷನ್ದಾಗ ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತೇಳಿ ಇದೇ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಪೊಲೀಸ್ ಸ್ಟೇಷನ್ ಆಗಬೇಕು ಅವಶ್ಯಕತೆ ಐತೆ ಅಂತ ಸರ್ಕಾರಕ್ಕೆ ಲೆಟರ್ ಬರೆದ್ರು ಕೂಡ ಈ ಕೆಲವು ತಿಂಗಳ ಹಿಂದೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು ಇಲ್ಲಿ ಅವಶ್ಯ ಆದ ಪೊಲೀಸ್ ಸ್ಟೇಷನ್ನು ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನಾಡಿದರು. ಆದರೆ ಇವತ್ತು ದಿವಸ ಅವರೇ ಇನ್ಚಾರ್ಜ್ ಮಿನಿಸ್ಟರ್, ಅವ್ರ ಗಮನಕ್ಕೂ ಇದೇ ಈ ವಿಷಯ. ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಕಡಿವಾಣ ಹಾಕುತ್ತಿಲ್ಲ. ಸಾಕಷ್ಟು ಜನರು ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ, ಮಹಿಳೆಯರು ಮಾಂಗಲ್ಯ ಮಾರುತ್ತಿದ್ದಾರೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಮಹಿಳೆಯರ ಬಗ್ಗೆ ಕಾಳಜಿ ವಹಿಸುತ್ತಿದೆ ಅಂತಾರೆ, ಇನ್ನೊಂದು ಕಡೆ ಕಿತ್ತಿಕೊಳ್ತಾ ಇದ್ದಾರೆ. ಮಹಿಳೆಯರು ಇದರಿಂದ ಬೇಸತ್ತು ಹೋಗಿದ್ದಾರೆ. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಎಂದರು. ಇನ್ನು ಸಿಎಂಗೆ ಮುಡಾ ಹಗರಣ ಕ್ಲೀನ್ ಚೀಟ್ ವಿಚಾರವಾಗಿ ಮಾತನಾಡಿದ ಅವರು, ಅಧಿಕೃತವಾಗಿ ಬರಲಿ, ಆಮೇಲೆ ಮಾತನಾಡುತ್ತೇನೆ ಎಂದರು. ಮೈಕ್ರೋ ಫೈನಾನ್ಸ್ ನಿಯಂತ್ರಣ ತಪ್ಪಿದೆ, ಸುಲಿಗೆ ಆಗ್ತಾ ಇದೆ. ಭಾಳಷ್ಟು ಕುಟುಂಬಗಳು ಮನೆ ಬಿಟ್ಟು ಹೋಗುವಂಥದ್ದು, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಭಾಳಷ್ಟು ಪ್ರಕರಣಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಸರ್ಕಾರ ಕಾನೂನಿದ್ದರೂ ಕೂಡ ಕಾನೂನಿನ ಒಂದು ಪ್ರಯೋಗವನ್ನು ಮಾಡ್ತಾ ಇಲ್ಲ. ಯಾರ್ದು ಭಯ ಇಲ್ಲ, ಏನಿಲ್ಲ. ಒಂದು ನಮೂನಿ ವಸೂಲಿಗೆ ರೌಡಿಗಳನ್ನು ಬಿಟ್ಟಿದ್ದಾರೆ. ಒಂದು ಕಡೆ ಮಹಿಳೆಯರ ಕಾರ್ಯಕ್ರಮ ಮಾಡ್ತೀವಿ ಅಂತಾರೆ, ಇನ್ನೊಂದು ಕಡೆ ಮಹಿಳೆಯರ ತಾಳಿಯನ್ನು ಕಿತ್ಕೊಳ್ಳುವಂಥ ಮೈಕ್ರೋ ಫೈನಾನ್ಸಿಗೆ ನಿಯಂತ್ರಣ ಮಾಡೋಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಹಿಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಈ ಥರ ಅತಿ ಹೆಚ್ಚು ಬಡ್ಡಿಗಳಿಂದ ಮಾಡುವಂಥದ್ದಕ್ಕೆ ಒಂದು ನಿಯಂತ್ರಣ ಕಾನೂನು ತಂದಿದ್ದರು. ಅದು ಕೋರ್ಟಲ್ಲಿ ಸ್ಟೇ ಆಗಿದೆ. ಅದನ್ನು ಈ ಸರ್ಕಾರ ಕೂಡಲೇ ಅದನ್ನು ತೆರವುಗೊಳಿಸಿ ಕಠಿಣ ಕ್ರಮ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಪಡ್ಕೊಂಡು ಕ್ರಮಗಳನ್ನು ಜರುಗಿಸ್ಬೇಕಂತೇಳಿ ಮುಖ್ಯಮಂತ್ರಿ ಆಗ್ರಹ. ಸಿಎಂಗೆ ಅದ್ರ ಬಗ್ಗೆ ಇನ್ನೂ ಅಧಿಕೃತ ಬರಲಿ, ಆಮೇಲೆ ಮಾಡಿ. ಇರಲಿ ಬಿಡು, ಎಲ್ಲ ಆಗಿ ಮುಗಿದೋಗಿದೆ. ಈಗೇನು ಹೇಳಿದೆ ಆಯ್ತು ಅಲ್ಲಿ ಹಾಕ್ಬೇಕು. ಶ್ರೀರಾಮುಲು ಕಾಂಗ್ರೆಸ್ ನಡಿ, ಆಮೇಲೆ ಮಾತಾಡ್ತೀನಿ. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟಬೇಕೆಂದು ಆಗ್ರಹಿಸಿ ಜನತಾ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ಕಲಬುರಗಿಯ ಜಗತ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದರು. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಬಳಿ ಜನತಾ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಸರ್ಕಾರ ತಡೆಗಟ್ಟಬೇಕು. ಇದರಿಂದ ಸಾಕಷ್ಟು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದರಂತೆ ಈ ಹಿಂದೆ ಕಲಬುರಗಿಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟಬೇಕು ಎಂದು ನಮ್ಮ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿತ್ತು ಎಂದರು. ಜನತಾ ಪರಿವಾರ ಕಡೆಯಿಂದ ಈ ಮೈಕ್ರೋ ಫೈನಾನ್ಸ್ ಎಲ್ಲ ಸ್ಕ್ಯಾಮ್, ಇದು ಒಂದು ಸ್ಕ್ಯಾಮ್ ಇದೆ ಸರ್. ಯಾವ್ದು ಸ್ಕ್ಯಾಮ್ ಅಂದರೆ, ಫಸ್ಟ್ ಆಫ್ ಆಲ್ ಇವರು ತೊಗೊಳ್ಳೋದು ಇಂಟ್ರೆಸ್ಟ್ 22 to 36% ಇದೆ. ಅದು RBI ಗೈಡ್ಲೈನ್ಸ್ ಪ್ರಕಾರ ಇಲ್ಲಿಗಲ್. ಅದು ಬಿಟ್ಟು ಇವರು ಇನ್ಶೂರೆನ್ಸ್ ಮಾಡ್ತಾರೆ. ಯಾರು ಸಾಲ ತೋತಾರಲ್ಲ ಅವ್ರದ್ದು ಇನ್ಶೂರೆನ್ಸ್ ಮಾಡ್ತಾರೆ. ಆ ಇನ್ಶೂರೆನ್ಸ್ ಕಾಸ್ಟ್ ಏನಿರುತ್ತೆ, ವರ್ಷಕ್ಕೆ 3,000-4,000 ಇನ್ಶೂರೆನ್ಸ್ ಕಾಸ್ಟ್ ಇರುತ್ತೆ. ಎಕ್ಸಾಂಪಲ್, ನಮ್ಮ ಗುಲ್ಬರ್ಗಾ ಡಿಸ್ಟಿಕ್ದಾಗ 2.5 ಲಕ್ಷ 2.5 ಲ್ಯಾಕ್ಸ್ ನಮ್ಮದು ಬಾರೋವರ್ಸ್ ಇದ್ದಾರೆ. ಈಗ ಗುಲ್ಬರ್ಗಾ ಸಿಟಿದಾಗ, ನಾವು ಡಿಸ್ಟ್ರಿಕ್ಟ್ ಹೇಳ್ತಾ ಇಲ್ಲ, ಗುಲ್ಬರ್ಗಾ ಸಿಟಿದಾಗ 2.5 ಲ್ಯಾಕ್ಸ್ ಮೈಕ್ರೋ ಫೈನಾನ್ಸ್ ಬಾರೋವರ್ಸ್ ಇದ್ದಾರೆ. ಅವರಿಗೂ ಏನು ಇದು ನಮ್ಮದು ಇನ್ಶೂರೆನ್ಸ್ದು ಸರ್ಟಿಫಿಕೇಟ್ ಕೊಡಲ್ಲ, ಅವರಿಗೂ ಇನ್ಶೂರೆನ್ಸ್ ರಿಸಿಪ್ಟ್ ಕೊಡಲ್ಲ. ಯಾಕಂದರೆ ರಿಸಿಪ್ಟ್ ಕೊಡಲೇಬೇಕು. ಈಗ ಎಕ್ಸಾಂಪಲ್, ನಾ ಬಾರೋವರ್ ಇದ್ದೀನಿ, ನಾ ಇನ್ಶೂರೆನ್ಸ್ ಮಾಡಿದ್ದೀನಿ, ನನಗೆ ಕಾಪಿ ಕೊಡಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ? ಯಾಕಂದರೆ ಅದು ಸ್ಕ್ಯಾಮ್ ಸರ್. ಈಗ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು 3,000-4,000 ಪ್ರತಿಯೊಬ್ಬ ಬಾರೋವರ್ ಅವರಿಗೆ 75 crores ಇದು ಇನ್ಶೂರೆನ್ಸ್ ಸ್ಕ್ಯಾಮ್ ನಡೀತಾ ಇದೆ ಸರ್. ಎವ್ರಿ ಮೈಕ್ರೋ ಫೈನಾನ್ಸ್ ಇದು ಎಲ್ಲ ಸೇರ್ಕೆಸಿ ಇಲ್ಲ ಸರ್. ಟೋಟಲ್ ಗುಲ್ಬರ್ಗಾದಾಗ ನಮ್ಮದು 21 ಮೈಕ್ರೋ ಫೈನಾನ್ಸ್ ನಡೀತಾ ಇದೆ. ಇದು ಸಿಚುವೇಶನ್ ಗುಲ್ಬರ್ಗಾದೇ ಇಲ್ಲ, ಎಲ್ಲ ಕಡೆ ಇಡೀ ಕರ್ನಾಟಕದಾಗ ನೀವು ಮೈಸೂರು ನೋಡ್ರಿ, ನೀವು ಹಾವೇರಿ ನೋಡ್ರಿ, ನೀವು ಬೆಳಗಾಂ ನೋಡ್ರಿ, ನೀವು ಶಿವಮೊಗ್ಗ ನೋಡ್ರಿ, ಎಲ್ಲ ಕಡೆ ಇದು ಸೇಮ್ ಪರಿಸ್ಥಿತಿ. ಎಲ್ಲ ಕಡೆ ನಮ್ಮ ಹೆಂಗಸರು ಸುಸೈಡ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ, ಸುಸೈಡ್ ಮಾಡ್ಕೊಂಡಿದ್ದಾರೆ.
ಇದರಿಗೆ ಸೊಲ್ಯೂಷನ್ ಯಾರು ಕೊಡಬೇಕು? ನಮ್ಮದು ಪ್ರಶಾಸನವರು ಏನು ಮಾಡ್ತಾ ಇಲ್ಲ, ಏನು ಕೆಲಸ ಇಲ್ಲ ಮಾಡ್ತಾವ್ರೆ. CM ಸಾಬ್ ಅವರಿಗೆ ತೊಂದರೆ ಬಂದರೆ ಎಲ್ಲ MP MLAಗಳು ಬೆಂಗಳೂರು ಇದ್ದಾಗ ಹೋಗ್ತಾರೆ. ಈಗ ಪಾಪ ಈಗ ನಮ್ಮ ಲೇಡೀಸ್ ಅವರಿಗೆ ಪ್ರಾಬ್ಲಮ್ ಬಂದರೆ ಯಾರು ಕೇಳಲಿಕ್ಕೆ ಬರಬೇಕು? ಇಲ್ಲಿ ಯಾರು ಬರೋದು? ಯಾರೂ ಬರಲ್ಲ. ಯಾಕಂದರೆ ಇವರು ಬರೀ ವೋಟ್ ಬ್ಯಾಂಕ್ ಅಲ್ಲ, ಬರೀ ವೋಟ್ ಬ್ಯಾಂಕ್ ಇವರು. ಇವರಿಗೆ ಏನು ಸೊಲ್ಯೂಷನ್ ಕೊಟ್ಟರೆ ಅವ್ರಿಗೆ ಏನು ಬೆನಿಫಿಟ್ ಇಲ್ಲ. ಸಿದ್ದರಾಮಯ್ಯ ಸಾಬ್ ಅವರಿಗೆ ಒಂದು ಸಪೋರ್ಟ್ ಮಾಡಿದ್ರೆ ಎಲ್ಲ ವಿಡಿಯೋದಾಗ ಬರಬಹುದು, ಅವರಿಗೆ ಪ್ರಮೋಷನ್ ಸಿಗ್ಬೋದು, ಎಲ್ಲ ಫ್ಯೂಚರ್ದಾಗ ಅವ್ರಿಗೆ ಮತ್ತು MP ಇದ್ದರೆ MLA ಇದ್ದರೆ MP ಸೀಟ್ ಸಿಗ್ಬೋದು. ಅದಕ್ಕೋಸ್ಕರ ಅಲ್ಲಿ ಬೆಂಗಳೂರಿಗೆ ಹೋಗ್ತಾರೆ, ಇಲ್ಲಿ ಯಾಕೆ ಬರಲ್ಲ? ಇಲ್ಲಿನೂ ಬರಬೇಕು. ಇದಕ್ಕೋಸ್ಕರ ನಮ್ಮ ಜನತಾ ಪರಿವಾರ ಕಡೆಯಿಂದ ಈ ಲೇಡೀಸ್ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ನಮ್ಮದು ಇದು ಧರಣಿ ಇದೆ ಸರ್. ನಿಮ್ಮ ಡಿಮ್ಯಾಂಡ್ ಧರಣಿ ಮಾಡ್ತೀರಿ? ಹಾಂ ಸರ್. ಎಲ್ಲಿ ತನಕ ಧರಣಿ? ಎಲ್ಲಿ ತನಕ ಧರಣಿ ಅಂದರೆ ಗೆಲ್ಲುವರೆಗೆ ಧರಣಿ ಸರ್ ನಮ್ಮದು. ಗೆಲ್ಲುವರೆಗೆ ಈಗ ಕಂಟಿನ್ಯೂ ನಾವು 3-4 ತಿಂಗಳಿಂದ ಇದು ಎಫರ್ಟ್ಸ್ ಮಾಡ್ಲತ್ತೀವಿ. ನೋಡೋಣ ಇನ್ನು ಎಷ್ಟು ದಿವಸ ನಡೆಯುತ್ತೆ. ವಿ ಆರ್ ನಾಟ್ ಟು ಬಿ ಡಿಫೀಟೆಡ್ ಸರ್. ನಾವು ಡಿಫೀಟ್ ಅಂತ ಒಪ್ಕೊಳ್ಳೋದು ಇಲ್ಲ ಸರ್. ನೋಡೋಣ ಎಷ್ಟು ದಿವಸ ಆಗುತ್ತೆ. 3-4 ದಿವಸ ನಾವು ನೋಡ್ತೀವಿ ಸರ್. ಆದರೆ ಸರಿ, ಇಲ್ಲಾಂದರೆ ನಮ್ಮ ಹೆಂಗಸರು ಹೆಂಗೂ ಇವ್ರಿಗೆ ಸಾಕೆ ಆಗ್ಯದ ಸರ್. ಇದು ಟಾರ್ಚರ್ಲಿಂದ, ಹ್ಯಾರಾಸ್ಮೆಂಟ್ಲಿಂದ ಟಾರ್ಚರ್ ಆಗ್ಯದ. ಒಂದು ಬೇಕಂದರೆ ಒಂದು 2 ಇಲ್ಲೇ ಜಗತ್ ಸರ್ಕಾರ ಮೇಲೆ ಒಂದು ಸುಸೈಡ್ ಆತ್ಮದಾಹ ಮಾಡ್ಕೋತೀವಿ ಅಂತ ಇದು ಒಂದು ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು. ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರು ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಲಿಂಗರಾಜು ತಾರ್ಫೆಲ್, ಬಾಬುರಾವ್ ಜಾಗೀರ್ದಾರ್, ಸವಿತಾ ಹನುಮಂತ್ ವಂಟಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಇದ್ದರು. ವಿಜಯಪುರದಲ್ಲಿ ಇಟ್ಟಿಗೆ ಬಟ್ಟಿ ಕಾರ್ಮಿಕರ ಮೇಲೆ ಅಮಾನುಷವಾಗಿ ಮಾರಣಾಂತಿಕ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಕಲಬುರಗಿಯ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಕಟ್ಟಡ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ವಿಜಯಪುರದಲ್ಲಿ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರೋ ಆರೋಪಿಗಳನ್ನು ಕಠಿಣ ಶಿಕ್ಷೆ ವಿಧಿಸುವುದರ ಮೂಲಕ ಅವರನ್ನು ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಹಲ್ಲೆಗೊಳಗಾದ ಕಾರ್ಮಿಕರಿಗೆ ಸೂಕ್ತ ಆರ್ಥಿಕ ನ್ಯಾಯ ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಮನವಿ ಮಾಡಿದರು. ಹೋರಾಟಕ್ಕೆ ಜಯವಾಗಲಿ. ದುಡಿಯುವವರ ಮೇಲೆ ಹಲ್ಲೆ ನಡೆಯುವುದನ್ನು ಖಂಡಿಸುತ್ತೇವೆ. ಗುಂಡಾ ಮಾಲೀಕರಿಗೆ ಹೇಳಿ ಧಿಕ್ಕಾರ. ಗುಂಡಾ ಮಾಲೀಕರಿಗೆ ಹೇಳಿ ಧಿಕ್ಕಾರ. ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿರುವ ಮಾಲೀಕರಿಗೆ ಹೇಳಿ ಧಿಕ್ಕಾರ. ಕಾರ್ಮಿಕರ ಮೇಲೆ ನಡೆಸಿದ ಮಾಲೀಕರಿಗೆ ಹೇಳಿ ಧಿಕ್ಕಾರ. ಇನ್ಕ್ಲಾಬ್ ಚಿರಾಯುವಾಗಲಿ. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಮಹಿಳೆ ಜೊತೆ ಅನುಚಿತ ವರ್ತನೆ ಮಾಡಿದ್ದ ವ್ಯಕ್ತಿಯೊಬ್ಬನನ್ನ ವಿಕೃತಗೊಳಿಸಿ ಹಲ್ಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ 9 ಜನರನ್ನ ಬಂಧಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದರು. ಹುಬ್ಬಳ್ಳಿ ನಗರದ ಕಸಬಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ವಿವಾಹಿತ ಮಹಿಳೆಯ ಜೊತೆಗೆ ಮಾತನಾಡಿದ್ದಕ್ಕೆ ನಿನ್ನೆ ಹುಬ್ಬಳ್ಳಿಯ ಟಿಪ್ಪು ನಗರದಲ್ಲಿ ಮುಜಾಫರ್ ಕಲಬುರ್ಗಿ ಎನ್ನುವ ಯುವಕನನ್ನು ಕೆಲಸ ಮಾಡುವ ಜಾಗದಿಂದ ಅಪಹರಿಸಿಕೊಂಡು ಹೋಗಿ ವಿಕೃತಗೊಳಿಸಿ ಹಲ್ಲೆ ಮಾಡಲಾಗಿತ್ತು. ಈ ಕುರಿತಂತೆ ಕೊಲೆ ಪ್ರಯತ್ನ, ಮಹಿಳೆ ಜೊತೆ ಅನುಚಿತ ವರ್ತನೆ ಹಿನ್ನೆಲೆಯಲ್ಲಿ 9 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿ ನೀಡಿದರು. ಲೇಡಿ ಯಾರಿದ್ದಾರೆ ಅವರ ಸಂಬಂಧಪಟ್ಟವರು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಅವನ್ನ ಮಾತಾಡೋದಿದೆ ನಿನ್ನ ಹತ್ರ ಅಂತಂದು ನಮ್ಮ ಜನ್ನತ್ ನಗರ ಏರಿಯಾದಿಂದ ಹುಬ್ಬಳ್ಳಿ ಗ್ರಾಮೀಣ ಭಾಗದ ಒಂದು ಪ್ರದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ಥಳಿಸಿದ್ದಾರೆ. ಅದಾದಮೇಲೆ ಅವನ್ನ ಕರ್ಕೊಂಬಂದ್ಬಿಟ್ಟು ಇದೇ ಜನ್ನತ್ ನಗರ ಏರಿಯಾದಲ್ಲಿ ಬಿಟ್ಟು ಅವನಿಗೆ ಮತ್ತು ಅಲ್ಲೂ ಕೂಡ ಥಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಆ ಒಂದು ಪ್ರಕರಣದಲ್ಲಿ ಒಟ್ಟು ಕೊಲೆ ಪ್ರಯತ್ನ ಮತ್ತು
ದೊಂಬಿ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು 9 ಜನರನ್ನು ಯಾರು ಆ ವ್ಯಕ್ತಿಗೆ ಥಳಿಸಿದ್ರು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅವರ ಹೆಸರುಗಳು ಮೊಹಮ್ಮದ್ ಅಲಿ, ಮಲ್ಲಿಕ್ ತಾರಿಹಾಳು, ಮಹಬೂಬ್ ಅಲಿ ತಾರಿಹಾಳು, ಇಸ್ಮಾಯಿಲ್ ಮಾಳೆಂಕರು, ನದೀಮ್, ಖಾಜಾ ಮೊಯಿನುದ್ದೀನ್, MD ಸಾದಿಕ್, ಜುಬೇರ್ ಮತ್ತು MD ಇರ್ಫಾನ್ ಅಂತ. ಈ 9 ಜನ ಯಾರು ಈ ಮಹಿಳೆ ಇದ್ದಾರೆ, ಮಹಿಳೆ ಕುಟುಂಬದವರು ಮತ್ತು ಆರೋಪಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿಗಳನ್ನೇ 2-3 ಸರಿ ಹಿರಿಯರು ಕರೆಸಿ ಹೇಳಿದಾಗ್ಯೂ ಕೂಡ ಈ ವ್ಯಕ್ತಿ ಇದೇ ರೀತಿ ಚಟುವಟಿಕೆ ಮುಂದುವರಿಸಿಕೊಂಡಿದ್ದಾನ ಹಿನ್ನೆಲೆಯಲ್ಲಿ ಈ ಒಂದು ಯಲ್ಲಪ್ಪ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ.
ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.